ಗಾನವಿ ಮತ್ತು ಪಾವನಿ ಇಬ್ಬರು ಮೊದಲಿಂದನೂ ಒಂದೇ ಊರಿನವರು. ಹಾಗಾಗಿ ಇಬ್ಬರು ಪರಿಚಯನೂ ತುಂಬ ಚೆನ್ನಾಗೇ ಇರುತ್ತೆ. ಗಾನವಿಗೆ ಪಾವನಿ ಕಂಡ್ರೆ ಅಷ್ಟಕ್ಕಷ್ಟೇ, ಯಾವಾಗಲೂ ಏನಾದರೂ ಒಂದು ವ್ಯಂಗ್ಯವಾಗಿ ಮಾತಾಡ್ತಾನೆ ಇರ್ತಾಯಿದ್ಲು. ಹೀಗಿರುವಾಗಲೇ ಗಾನವಿ ಮತ್ತು ಪಾವನಿ ಇಬ್ಬರು ಒಂದೇ ಊರಿಗೆ ಸೊಸೆಯಾಗಿ ಹೋಗ್ತಾರೆ. ಹಾಗಾಗಿ ಮದುವೆ ಆದಮೇಲೆ ಕೂಡ ಇವರಿಬ್ಬರು ಮುಖಾಮುಖಿ ಆಗಲೇಬೇಕಾಗತ್ತೆ. ಓಹೋ ಪಾವನಿ, ನೀನೇನೆ ನಮ್ಮೂರಲ್ಲೇ ಅಕ್ಕಪಕ್ಕ ಇದ್ರೂ ಸಿಗಲ್ಲ. ನಿನ್ನನ್ನು ನೋಡಬೇಕು ಅಂದರೆ ನಾನೇ ತವ್ರ ಮನೆಗೆ ಬರಬೇಕಾಯ್ತು ನೋಡು. ಅಲ್ಲ ಕಣೆ, ಅಂಥದ್ದು ಏನು ಕೆಲಸ ಇರುತ್ತೆ ನಿನಗೆ? ಫ್ರೆಂಡ್ ಒಬ್ಳು ಇಲ್ಲೇ ಅಕ್ಕಪಕ್ಕ ಇದ್ದಾಳೆ, ಹೋಗಿ ಮಾತಾಡ್ಸ್ಕೊಂಡು ಬರೋಣ ಅಂತೇನು ಅನ್ಸಲ್ವೇನೆ ನಿನಗೆ? ಅಯ್ಯೋ ಹಾಗೇನಿಲ್ಲ ಗಾನವಿ, ಬರಬೇಕು ಅಂತಲೇ ಅಂದ್ಕೊಂಡಿದ್ದೆ, ಆದರೆ ಬರೋಕ್ಕೆ ಪುರ್ಸೊತ್ತಾಗಿರಲಿಲ್ಲ, ಅದಕ್ಕೆ ಬಂದಿರಲಿಲ್ಲ. ಓಹೋಹೋ, ಏನು ಗಾನವಿ ಪಾವನಿ ಇಬ್ಬರು ಅಪರೂಪಕ್ಕೆ ಮಾತಾಡ್ತಾ ನಿಂತ್ಕೊಂಡಿದ್ದೀರಾ? ಒಂದೇ ಊರಿನ ಸೊಸೆಯಾಗಿ ಅಲ್ಲೇ ಮಾತೆಲ್ಲ ಮುಗಿಸ್ಕೊಂಡು ಬರೋದಲ್ವೇನ್ರೆ? ಅದು ಬಿಟ್ಟು ತವ್ರ ಮನೇಲೂ ಮಾತಾಡೋಕೆ ಇಟ್ಕೊಂಡು ಬಂದಿದ್ದೀರಲ್ಲ ನೀವಿಬ್ಬರು. ಅಯ್ಯೋ ಹಾಗೇನಿಲ್ಲ ಅಕ್ಕ, ನಾನು ನಮ್ಮೂರಲ್ಲಿ ಪಾವನಿನ ಮಾತಾಡಿಸ್ಬೇಕು ಅಂತಲೇ ಅಂದ್ಕೊಂಡಿರ್ತೀನಿ, ಆದರೆ ಈ ಪಾವನಿ ಮಾತ್ರ ನನಗೆ ಸಿಗೋದೇ ಇಲ್ಲ. ಸಿಕ್ಕಿರೋದೇ ಇವತ್ತು, ಅದಕ್ಕೆ ಮಾತಾಡಿಸ್ತಾ ಇದ್ದೆ. ಹೌದೇನೆ ಪಾವನಿ? ಅಲ್ಲ, ಅಕ್ಕಪಕ್ಕನೇ ಇದ್ದೀರಾ, ಇಬ್ಬರು ಮಾತಾಡ್ಕೊಂಡು ಆರಾಮಾಗಿರೋದಲ್ವೇನೆ? ಅಂದಹಾಗೆ ಗಾನವಿ, ನಿನ್ನ ಗಂಡ ಬಂದಿಲ್ವೇನೆ? ನೀನೊಬ್ಳೆ ಬಂದಿದ್ಯಾ? ಅಯ್ಯೋ ಅವ್ರು ತುಂಬ ಬ್ಯುಸಿ ಅಕ್ಕ, ಅವ್ರ ಆಫೀಸ್ನಲ್ಲಿ ನನ್ನ ಗಂಡನೇ ಮೇಯ್ನ್ ಅಂತೆ. ಅವರಿಲ್ಲ ಅಂದರೆ ಯಾವ ಕೆಲಸನೂ ನಡೆಯೋದೇ ಇಲ್ವಂತೆ, ಅದಕ್ಕೆ ಅವ್ರು ಬರೋಕ್ಕಾಗಿಲ್ಲ. ಏನು? ಹೌದೇನೆ? ಅಷ್ಟು ದೊಡ್ಡ ಕೆಲಸದಲ್ಲಿದ್ದಾರೇನೆ ನಿನ್ನ ಗಂಡ? ಹೌದು ಅಕ್ಕ, ನನ್ನ ಗಂಡಂಗೆ ತಿಂಗಳಿಗೆ 2 ಲಕ್ಷ ಸಂಬಳ ಕೊಡ್ತಾರೆ. ಅವ್ರ ಆಫೀಸಿಗೆ ಇವರೇ ಬಾಸ್ ಇದ್ದಂಗೆ. ಅಬ್ಬಬ್ಬಾ, ನಿನ್ನ ಲಕ್ಕಣೆ ಗಾನವಿ, ಎಂಥ ಒಳ್ಳೆ ಸಂಬಳ ತಗೊಳ್ಳೋ ಗಂಡ ಸಿಕ್ಕಿದ್ದಾನೆ ನಿನಗೆ. ಪಾವನಿ, ನಿನ್ನ ಗಂಡ ಏನು ಮಾಡ್ತಾ ಇರೋದೆ? ಅದು ಅಕ್ಕ, ಅದು ಅಯ್ಯೋ ಅದೇನು ಕೇಳ್ತೀರಾ ಅಕ್ಕ ಅವಳನ್ನ? ಪಾಪ ಅವಳ ಗಂಡ ನನ್ನ ಗಂಡನ ಕೈ ಕೆಳಗೆ ಯಾವುದೋ ಒಂದು ಕೆಲಸ ಮಾಡ್ತಿದ್ದಾರೆ. ಎಲ್ಲೂ ಕೆಲಸನೇ ಸಿಕ್ಕಿರ್ಲಿಲ್ವಂತೆ, ಅದಕ್ಕೆ ನನ್ನ ಗಂಡನೇ ಅವ್ರ ಆಫೀಸ್ನಲ್ಲಿ ಯಾವುದೋ ಒಂದು ಕೆಲಸ ಕೊಟ್ಟಿದ್ದಾರೆ. ತಿಂಗಳಿಗೆ ಒಂದು 10,000 ಸಂಬಳ ಕೊಡ್ತಾರೆ ಅನ್ಸುತ್ತೆ. ಅಯ್ಯೋ ಹೌದೇನೆ ಪಾವನಿ, ಇವಳು ಹೇಳ್ತಿರೋದೆಲ್ಲ ನಿಜಾನೇನೆ? ಅಯ್ಯೋ ಪಾಪ, ಅವಳು ಏನು ಹೇಳ್ತಾಳೆ ಅಕ್ಕ? ಯಾರ ಯೋಗ್ಯತೆ ಏನಿರುತ್ತೋ ಅವ್ರಿಗೆ ಅಷ್ಟೇ ಸಿಗತ್ತೆ. ಪಾವನಿ ಗಂಡ ಅಶೋಕ್ಗೆ ಎಲ್ಲೂ ಕೆಲಸ ಸಿಕ್ಕಿರಲ್ಲ, ಹಾಗಾಗಿನೇ ಗಾನವಿ ಗಂಡನ ಕೈ ಕೆಳಗೆ ಒಂದು ಚಿಕ್ಕ ಸಂಬಳಕ್ಕೆ ಕೆಲಸ ಮಾಡ್ತಾ ಇರ್ತಾನೆ. ಗಾನವಿ ಗಂಡ ಪ್ರವೀಣ್ ಒಂದು ದೊಡ್ಡ ಕಂಪ್ನಿನಲ್ಲಿ ಹೈ ಪೋಸ್ಟ್ನಲ್ಲಿರ್ತಾನೆ. ಕೈ ತುಂಬ ಸಂಬಳ, ಅವನಿಲ್ದೇ ಅಲ್ಲಿ ಯಾವ ಕೆಲಸನೂ ಆಗಲ್ಲ ಅನ್ನೋ ಹಾಗೆ. ಒಂಥರ ಹೇಳೋದಾದರೆ ಆ ಕಂಪ್ನಿಗೆ ಇವನೇ ಬಾಸ್ ಅನ್ನೋ ಥರ ಇರ್ತಾನೆ. ಹಾಗಾಗಿನೇ ಗಾನವಿ ತುಂಬ ಜಂಬ, ಅಹಂಕಾರ, ದುರಹಂಕಾರ ಎಲ್ಲದನ್ನೂ ಮಾಡ್ತಾ ಇರ್ತಾಳೆ. ಇವಳಾಡೋ ಮಾತಿಂದ ಪಾವನಿಗೆ ತುಂಬಾ ಬೇಜಾರಾಗುತ್ತೆ. ಹಾಗಾಗಿ ಏನೂ ಮಾತಾಡ್ದೇ ಅಲ್ಲಿಂದ ಸೀದಾ ಮನೆಗೆ ಹೋಗ್ತಾಳೆ. ಹೀಗೆ ತವ್ರ ಮನೇಲಿ ಕೆಲವು ದಿನಗಳನ್ನು ಕಳೆದು ಇಬ್ಬರು ತಮ್ಮ ಗಂಡನ ಮನೆಗೆ ಹೋಗ್ತಾರೆ. ಒಂದಿನ ಗಾನವಿ ಮತ್ತು ಪ್ರವೀಣ್ ಹಾಗೆ ಪಾವನಿ ಮತ್ತು ಅಶೋಕ್ ಈ 2 ಜೋಡಿನೂ ಒಂದು ಫಂಕ್ಷನಿಗೆ ಹೋಗಿರ್ತಾರೆ. ಗಾನವಿಗೆ ಪಾವನಿಗೇನಾದರೂ ಹೇಳಲಿಲ್ಲ ಅಂದರೆ ತಿಂದಿರೋದು ಕರಗೋದೇ ಇಲ್ಲ ಅನಿಸುತ್ತೆ. ಹಾಗಾಗಿನೇ ಫಂಕ್ಷನಲ್ಲಿ ಕೂಡ ವ್ಯಂಗ್ಯವಾಗಿ ಮಾತಾಡೋಕೆ ಶುರು ಮಾಡ್ತಾಳೆ. ಅರೆ ಇದೇನೇ ಪಾವನಿ, ಇಷ್ಟು ದೊಡ್ಡ ಫಂಕ್ಷನಿಗೆ ಬಂದಿದ್ಯಾ, ಆದರೆ ನೀನೇನೆ ಇಷ್ಟೊಂದು ಸಿಂಪಲಾಗಿ ಬಂದಿದೆಯಲ್ಲ? ಅಲ್ಲ ಕಣೆ, ಇದು ಯಾವುದೋ ಒಂದು ಸಿಂಪಲಾಗಿ ಸೀರೆ ಉಟ್ಕೊಂಡು ಒಂದು ಒಡವೆನೂ ಹಾಕ್ಕೊಂಡಿಲ್ಲ, ಒಳ್ಳೆ ಗತಿ ಇಲ್ದಿರೋರು ಹಾಗೆ ಬಂದಿದೆಯಲ್ಲೇ ನೀನು. ಅಲ್ಲ ಕಣೆ, ನಿನ್ನ ಹತ್ರ ಕಾಸ್ಟ್ಲಿ ಬಟ್ಟೆ ಒಡವೆ ಏನೂ ಇಲ್ಲ, ಏನೂ ಹಾಕೊಂಡು ಬರೋಕ್ಕಾಗಿಲ್ಲ ಅಂದಮೇಲೆ ಇಷ್ಟು ಕಾಸ್ಟ್ಲಿ ಆಗಿರೋ ಗ್ರ್ಯಾಂಡ್ ಆಗಿರೋ ಫಂಕ್ಷನಿಗೆ ಯಾಕೆ ಬರಬೇಕಿತ್ತು? ಹೌದು ಗಾನ್ವಿ, ಏನು ಮಾಡೋದು ಹೇಳು, ನಾವು ನಿಮ್ಮಷ್ಟೆಲ್ಲ ಶ್ರೀಮಂತರಲ್ಲ, ಅದಕ್ಕೆ ಇರೋದ್ರಲ್ಲೇ ಚೆನ್ನಾಗಿರೋದನ್ನ ಹಾಕೊಂಡು ಬಂದಿದ್ದೀನಿ. ಹೌದೌದು, ಅದು ನಿಜ ಅನ್ನು. ನನ್ನ ಗಂಡ ದುಡಿಯೋದ್ರಲ್ಲಿ 1% ಕೂಡ ನಿನ್ನ ಗಂಡ ದುಡಿಯಲ್ಲ. ಹಾಗಿರುವಾಗ ನೀನಾದರೂ ಹೇಗೆ ತಾನೆ ಲಕ್ಸುರಿ ಲೈಫ್ನ ಲೀಡ್ ಮಾಡೋಕ್ಕಾಗತ್ತೆ ಅಲ್ವಾ? ಗಾನವಿ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನೋಡು ಗಾನವಿ, ಶ್ರೀಮಂತಿಕೆ ಇದೆ, ಗಂಡ ಲಕ್ಷ ದುಡಿತಾನೆ ಅಂತ ಜಾಸ್ತಿ ಮೆರಿಬೇಡ. ನಂದೇ ಹೆಚ್ಚು ಅಂತ ತುಂಬ ಜಂಬ ಮಾಡಿದರೆ ಮುಂದೆ ಒಂದಿನ ಎಲ್ಲನೂ ಕಳ್ಕೊಂಡು ಬೀದಿಗೆ ಬರೋ ಹಾಗಾಗುತ್ತೆ, ತಿಳ್ಕೊ. ಎಷ್ಟು ಕೊಬ್ಬು ನೋಡಿ ಅವಳಿಗೆ, ಹೇಗೆ ಮಾತಾಡ್ಬಿಟ್ಟು ಹೋದ್ಲು. ಏನು ಇಲ್ಲದೆ ಇದ್ರೂ ಪರವಾಗಿಲ್ಲ, ನನಗೆ ವ್ಯಂಗ್ಯವಾಗಿ ಮಾತಾಡ್ತಾಳೆ, ಹಾಳಾದವಳು. ಗಾನವಿ, ನೀನು ಮಾತಾಡಿರೋದು ತಪ್ಪು ಕಣೆ.
ಅವಳು ನಿನ್ನ ಫ್ರೆಂಡ್ ತಾನೇ. ಆದರೆ ನೀನು ಅವಳನ್ನ ಎಷ್ಟು ಕೀಳಾಗಿ ನೋಡ್ತೀಯಾ. ಪಾಪ ಅವಳಿಗೂ ಮನ್ಸು ನೋವಾಗುತ್ತೆ. ಸಾಕು ಬಾಯಿ ಮುಚ್ಚ್ರಿ. ಅವಳನ್ನ ವಹಿಸ್ಕೊಂಡು ಬರ್ತಿದ್ದೀರಲ್ಲ, ನಿಮ್ಮ ಹೆಂಡತಿ ನಾನಾ ಅವಳ? ಯಾರು ಎಷ್ಟೇ ಹೇಳಿದ್ರು ಗಾನವಿ ಪಾವನಿಗೆ ಅಣಗಿಸಿ ಮಾತಾಡೋದನ್ನ ಮಾತ್ರ ಬಿಡ್ತಾನೆ ಇರಲ್ಲ. ದಿನ ಕಳೆದಂಗೂ ಗಾನವಿ ತುಂಬಾನೇ ಅವಮಾನ ಮಾಡ್ತಾ ಇರ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡು ಪಾವನಿ ಮನಸ್ಸಿಗೆ ತುಂಬಾನೇ ಬೇಜಾರಾಗಿರುತ್ತೆ. ಪಾವನಿ, ನಿನ್ನ ಫ್ರೆಂಡ್ ಮಾತಿಗೆಲ್ಲ ನೀನು ಬೇಜಾರು ಮಾಡ್ಕೊಳ್ಬೇಡ ಕಣೆ. ಏನೋ ಬುದ್ಧಿ ಇಲ್ಲದೆ ಅವ್ರು ಹಾಗೆಲ್ಲ ಮಾತಾಡ್ತಿದ್ದಾರೆ. ನೀನೇನು ಬೇಜಾರು ಮಾಡ್ಕೋಬೇಡ. ರೀ ನೋಡಿ, ಅವಳು ನಮ್ಮನ್ನ ಅಷ್ಟೆಲ್ಲ ಅವಮಾನ ಮಾಡ್ತಿರೋದಕ್ಕೆ ಕಾರಣನೇ ಅವಳ ಗಂಡ ಕೈ ತುಂಬ ಸಂಬಳ ತಗೊಳ್ತಿದ್ದಾನೆ ಅಂತ. ನೋಡಿ, ನೀವು ಅಲ್ಲಿ ಕೆಲಸ ಬಿಟ್ಟು ಒಂದು ಒಳ್ಳೆ ಕೆಲಸ ಹುಡುಕ್ರಿ. ನಿಮ್ಗಿರೋ ಟ್ಯಾಲೆಂಟ್ಗೆ ಅವ್ರಿಗಿಂತ ಒಳ್ಳೆ ಕೆಲಸ ಸಿಗತ್ತೆ. ಪ್ಲೀಸ್ ಕಣ್ರಿ, ಅವ್ರ ಆಫೀಸ್ನಲ್ಲಿ ಅವ್ರ ಕೈ ಕೆಳಗೆ ಮಾತ್ರ ನೀವು ಕೆಲಸ ಮಾಡೋದು ಬೇಡ. ಸರಿ ಪಾವನಿ, ನಿನಗೋಸ್ಕರ ನಾನು ಬೇರೆ ಕೆಲಸ ಹುಡುಕ್ತೀನಿ ಆಯಿತಾ. ಆದರೆ ನೀನು ಬೇರೆಯವ್ರ ಮಾತಿಗೆಲ್ಲ ಬೇಜಾರು ಮಾಡ್ಕೋಬೇಡ ಪ್ಲೀಸ್ ಕಣೆ. ಅಶೋಕ್ ಹೆಂಡತಿ ಹೇಳ್ದಾಗೆ ಕೆಲಸ ಬಿಟ್ಟು ಹೊಸ ಕೆಲಸ ಹುಡ್ಕೋಕೆ ಶುರು ಮಾಡ್ತಾನೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಆದರೆ ಅಶೋಕ್ಗೆ ಎಲ್ಲೂ ಕೆಲಸನೇ ಸಿಕ್ಕಿರಲ್ಲ. ಒಂದಿನ ಗಾನವಿ ಪಾವನಿ ಮನೆಗೆ ಬರ್ತಾಳೆ. ಇದೇನೇ ಪಾವನಿ, ನಿನ್ನ ಗಂಡ ಇರೋ ಕೆಲಸನೂ ಬಿಟ್ಟು ಮನೇಲಿ ಕೂತಿದಾರಲ್ಲೇ. ಏನೋ ಬೇರೆ ಕೆಲಸ ಹುಡುಕ್ತಾ ಇದ್ದಾರೆ ಅಂತಿದ್ರು, ಇನ್ನೂ ಸಿಕ್ಕಿಲ್ವಾ? ಅಲ್ಲ ಕಣೆ ಪಾವನಿ, ನಿನ್ನ ಗಂಡಂಗೆ ಬೇರೆ ಯಾವ ಕೆಲಸ ಸಿಗೋಕೆ ಸಾಧ್ಯನೇ? ಸುಮ್ಮನೆ ಎಲ್ಲಾದರೂ ಗಾರೆ ಕೆಲಸಕ್ಕೋ ಗದ್ದೆ ಕೆಲಸಕ್ಕೋ ಕಳಿಸು. ಹೀಗೆ ಸುಮ್ಮನೆ ಮನೇಲಿದ್ರೆ ಆಮೇಲೆ ಊಟಕ್ಕೂ ಗತಿ ಇರಲ್ಲ ಕಣೆ. ನೋಡು ಗಾನವಿ, ನಿನಗೆ ಬೇಡದೇ ಇರೋ ವಿಷಯಕ್ಕೆ ತಲೆ ಹಾಕಬೇಡ. ತಿನ್ನೋ ಗತಿ ಇಲ್ಲದೆ ಇದ್ರೂ ಪರವಾಗಿಲ್ಲ. ನೀರು ಕುಡ್ಕೊಂಡಿರ್ತೀವಿ ಹೊರತು ನಿನ್ನ ಮನೆ ಬಾಗ್ಲಿಗಂತೂ ಬರಲ್ಲ ಬೇಡೋಕೆ. ಅಯ್ಯೋ, ಬಂದರೂ ಏನು ತಪ್ಪಿಲ್ಲ ಬಿಡೆ, ನೀನೇನು ಬೇರೆಯವಳೇನೆ? ಅಲ್ಲ ಕಣೆ, ಇದೇನೇ ಇದು? ಮನೆನೆಲ್ಲ ಖಾಲಿ ಖಾಲಿ ಇಟ್ಕೊಂಡಿದ್ಯಲ್ಲ. ಫ್ರಿಜ್ಜು, ಸೋಫಾ, ವಾಷಿಂಗ್ ಮಿಷನ್ ಇದೆಲ್ಲ ತಗೊಳ್ಳೋದಲ್ವೇನೆ ನೀನು? ಓ ಸಾರಿ, ಅದೆಲ್ಲ ತರಬೇಕು ಅಂದರೆ ಹಣ ಬೇಕಲ್ವಾ? ಅಷ್ಟೆಲ್ಲ ಹಣ ನಿಮ್ಮ ಹತ್ರ ಎಲ್ಲಿದೆ ಅಲ್ವಾ? ಅಯ್ಯೋ ಪಾಪ. ನೋಡು ಗಾನವಿ, ಇವಾಗ ಬಂದಿರೋ ವಿಷಯ ಏನು ಅಂತ ಹೇಳಿ ಸುಮ್ಮನೆ ಇಲ್ಲಿಂದ ಹೊರಟೋಗು. ಓ ಅದೇನಿಲ್ಲ ಪಾವನಿ, ನಮ್ಮನೆಗೆ ಹೊಸ ಸೋಫಾ, ಫ್ರಿಜ್ಜು, ವಾಷಿಂಗ್ ಮಿಷನ್ ಎಲ್ಲನೂ ಹೊಸ ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮನೇಲಿರೋ ಹಳೆ ಫ್ರಿಜ್ಜು, ಸೋಫಾ, ವಾಷಿಂಗ್ ಮಿಷನ್ ಎಲ್ಲನೂ ಯಾರಿಗಾದ್ರೂ ದಾನ ಅಂತ ಕೊಡೋಣ ಅಂದ್ಕೊಂಡೆ. ಅವಾಗ ನೀನು ನೆನಪಾದೆ. ಹೇಗೂ ಇದೆಲ್ಲ ತಗೊಳ್ಳೋ ಯೋಗ್ಯತೆ ನಿಮ್ಗಂತೂ ಈ ಜನ್ಮದಲ್ಲಿ ಬರಲ್ಲ. ಅದಕ್ಕೆ ನಿಮಗೆ ಅದೆಲ್ಲ ಕೊಡೋಣ ಅಂತ ಬಂದು ತಗೊಂಡೋಗು ಅಂತ ಹೇಳೋಕ್ಕೋಸ್ಕರ ಬಂದೆ. ನೋಡಿ ಗಾನವಿ ಅವರೇ, ಸುಮ್ಮನೆ ಇಲ್ಲಿಂದ ಹೊರಟೋಗಿ. ಬೇರೆಯವರು ಉಪಯೋಗಿಸಿ ಬಿಟ್ಟಿರೋ ವಸ್ತುಗಳನ್ನು ನಮ್ಮ ಮನೇಲಿ ತಂದು ಉಪಯೋಗಿಸೋ ಅಷ್ಟು ನಾವೇನು ಗತಿಗೆಟ್ಟಿಲ್ಲ. ಇವಾಗ ಇಲ್ಲಿಂದ ಹೊರಟೋದ್ರೆ ಸರಿ, ಇಲ್ಲ ಅಂದರೆ ಪರಿಣಾಮ ನೆಟ್ಟಿಗಿರಲ್ಲ. ಇವಾಗಲೇ ಹೇಳಿದ್ದೀನಿ. ಗಾನವಿ ಮಾತಿಂದ ಅಶೋಕ್ಗೆ ತುಂಬ ಅಂದರೆ ತುಂಬಾನೇ ಕೋಪ ಬರುತ್ತೆ. ಹಾಗಾಗಿ ಗಾನವಿಗೆ ವಾರ್ನ್ ಮಾಡಿ ಹೊರಗೆ ಕಳಿಸ್ತಾನೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಅಶೋಕ್ ತುಂಬ ಕಷ್ಟಪಟ್ಟು ಕೆಲಸ ಹುಡುಕಿ ಒಂದು ಒಳ್ಳೆ ಕಂಪ್ನಿನಲ್ಲಿ ಹೈ ಪೋಸ್ಟ್ಗೆ ಅಪಾಯಿಂಟ್ ಆಗ್ತಾನೆ. ಇದೆಲ್ಲ ತನ್ನ ಹೆಂಡತಿ ಸಂತೋಷಕ್ಕೋಸ್ಕರನೇ ಮಾಡಿರ್ತಾನೆ. ಅರೆ ಯಾಕ್ರಿ, ಒಂದು ವಾರದಿಂದ ಆಫೀಸಿಗೆ ಹೋಗ್ತಿಲ್ಲ? ಸುಮ್ಮನೆ ಯಾಕೆ ಲೀವ್ ಹಾಕ್ತಿದ್ದೀರಾ? ಅದೇನಿಲ್ಲ ಕಣೆ, ನಮ್ಮ ಕಂಪ್ನಿ ತುಂಬ ಲಾಸಲ್ಲಿ ನಡೀತಾ ಇದೆ ಅಂತ ಕಂಪ್ನಿನ ಕ್ಲೋಸ್ ಮಾಡಿದ್ದಾರೆ. ಅಂದರೆ ಇವಾಗ ನಿಮಗೆ ಕೆಲಸ? ಕಂಪ್ನಿನೇ ಕ್ಲೋಸ್ ಆಗಿರುವಾಗ ಕೆಲಸ ಎಲ್ಲಿಂದ ಸಿಗತ್ತೆ ಹೇಳು? ಕೆಲಸ ಇಲ್ಲ, ಏನಿಲ್ಲ, ಬೇರೆ ಯಾವುದಾದ್ರೂ ಹುಡುಕ್ಬೇಕು. ಏನ್ರಿ ಹೇಳ್ತಿದ್ದೀರಾ ನೀವು? ಈ ವಿಷಯ ಊರಲ್ಲಿ ಯಾರಿಗಾದ್ರೂ ಗೊತ್ತಾದರೆ ಮುಗೀತು ಕತೆ. ನೋಡಿ, ಅದು ಏನು ಮಾಡ್ತಿರೋ ಗೊತ್ತಿಲ್ಲ. ನೀವು ಮಾತ್ರ ಬೇರೆ ಕೆಲಸ ಹುಡ್ಕೊಳ್ಳೇಬೇಕು. ಇಲ್ಲ ಅಂದರೆ ನಾನು ಇಷ್ಟು ದಿನ ಮೇಂಟೈನ್ ಮಾಡಿರೋ ಸ್ಟ್ಯಾಂಡರ್ಡ್ ಎಲ್ಲ ವೇಸ್ಟ್ ಆಗುತ್ತೆ. ನೀವು ಏನು ಮಾಡ್ತಿರೋ ಗೊತ್ತಿಲ್ಲ. ನೀವು ಮಾತ್ರ ಮನೇಲಿರೋ ಹಾಗಿಲ್ಲ. ಮೊದಲು ಇಲ್ಲಿಂದ ಹೊರಡಿ. ಇದೇನೇ ಹೀಗೆ ಹೇಳ್ತಿದ್ಯಾ? ನೀನು ಹೀಗೆ ಹೇಳಿದ್ರೆ ನಾನು ಎಲ್ಲಿಗೆ ಅಂತ ಹೋಗಲಿ ಹೇಳು? ನಿನಗೆ ಹೇಳಿದೆ ಈ ಐಟಮ್ಸ್ ಎಲ್ಲ ಹೊಸ ತರೋದು ಬೇಡ ಅಂತ, ಆದರೆ ನೀನು ನನ್ನ ಮಾತು ಎಲ್ಲಿ ಕೇಳ್ತೀಯಾ? ನೋಡಿ, ಏನು ಮಾಡ್ತಿರೋ ಗೊತ್ತಿಲ್ಲ. ನೀವು ಮಾತ್ರ ಮನೇಲಿರೋ ಹಾಗಿಲ್ಲ. ಬೇರೆ ಎಲ್ಲಾದರೂ ಇದ್ದು ಕೆಲಸ ಹುಡುಕಿ. ಇವಾಗಿರೋ ಹಣನೇ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಗಂಡನ ಕೆಲಸ ಹೋಗಿರೋದು ಎಲ್ರಿಗೂ ಗೊತ್ತಾದರೆ ಗಾನವಿಗೆ ಅವಮಾನ ಆಗುತ್ತೆ ಅನ್ನೋ ಕಾರಣಕ್ಕೆ ಗಂಡನ ಬೇರೆ ಕಡೆ ರೂಮ್ ಮಾಡ್ಕೊಂಡಿದ್ದು ಕೆಲಸ ಹುಡ್ಕೋಕೆ ಹೇಳ್ತಾಳೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಒಂದಿನ ಪಾವನಿ ಗಾನವಿ ಮನೆಗೆ ಬರ್ತಾಳೆ. ಓ
ಅಪರೂಪಕ್ಕೆ ನೀನು ನಮ್ಮನೆಗೆ ಬಂದಿದ್ಯಾ? ಬಾ ಕುತ್ಕೋ. ಅದೇನಿಲ್ಲ ಗಾನವಿ, ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೌದು, ನಿನ್ನ ಗಂಡ ಏನು ಎಲ್ಲೂ ಕಾಣಿಸ್ತಾನೇ ಇಲ್ಲ, ತುಂಬ ದಿನಗಳಾಯ್ತಪ್ಪ. ಹಾಂ, ಅದೇನಿಲ್ಲ ಪಾವನಿ, ಅವರಿಗೆ ಆಫೀಸ್ ಕಡೆಯಿಂದ ಪ್ರಮೋಷನ್ ಆಗಿದೆ. ಅದಕ್ಕೆ ಅವರಿವಾಗ ಅಬ್ರಾಡ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನೊಬ್ಬಳೇ ಇರೋದು ಮನೇಲಿ, ಅವರೆಲ್ಲೂ ಕಾಣಲ್ಲ. ಓ ಹೌದಾ ಗಾನವಿ, ಹಾಗಾದ್ರೆ ನಿನ್ನ ಗಂಡಂಗೆ ಇವಾಗ ಇನ್ನೂ ಜಾಸ್ತಿ ಸಂಬಳ ಬರ್ತಿದೆ ಅನ್ಸುತ್ತೆ ಅಲ್ವಾ? ಹಾಂ ಹಾಂ, ಹೌದೌದು, ಇವಾಗ ಇನ್ನೂ ಜಾಸ್ತಿ ಸಂಬಳ ಕೊಡ್ತಿದ್ದಾರೆ. ಹೌದಾ? ನನಗೆ ಯಾಕೋ ನಿನ್ನ ಮುಖ ನೋಡಿದ್ರೆ ಹಾಗೆ ಅನ್ನಿಸ್ತಾನೆ ಇಲ್ವಲ್ಲ. ಅವಾಗಿರೋ ಖುಷಿ ನಿನ್ನ ಮುಖದಲ್ಲಿ ಸ್ವಲ್ಪನೂ ಕಾಣ್ತಾ ಇಲ್ಲ ಇವಾಗ ಗಾನ್ವಿ. ಅಯ್ಯೋ ಹಾಗೇನಿಲ್ಲ ಪಾವನಿ, ಯಾಕೆ ಹೀಗೆ ಹೇಳ್ತಿದ್ಯಾ? ಅವ್ರ ಮನೇಲಿಲ್ವಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಷ್ಟೆ. ಆಹಾ, ಸಾಕು ಸುಮ್ಮನೆ ಇರು ಗಾನ್ವಿ. ಇನ್ನು ಎಷ್ಟು ಅಂತ ಸುಳ್ಳು ಹೇಳ್ತೀಯಾ? ಇನ್ನು ಎಷ್ಟು ಅಂತ ನಾಟಕ ಮಾಡ್ತೀಯಾ? ನಿನ್ನ ಗಂಡ ಕೆಲಸ ಕಳ್ಕೊಂಡು ಮನೇಲಿದ್ದಾರೆ ಅಂತ ಚೆನ್ನಾಗಿ ಗೊತ್ತು. ಏನು, ನನ್ನ ಗಂಡ ಕೆಲಸ ಕಳ್ಕೊಂಡು ಮನೇಲಿರೋದಾ? ಏನು ಮಾತಾಡ್ತಾ ಇದೆಯಾ? ನಿನ್ಗೆ ಯಾರು ಹೇಳಿದ್ದು ನನ್ನ ಗಂಡ ಅಬ್ರಾಡಲ್ಲಿದ್ದಾರೆ, ಪ್ರಮೋಷನ್ ಆಗಿದೆ ಅವ್ರಿಗೆ? ಓಹೋ ಹೌದಾ? ಆ ಅಬ್ರಾಡ್ನಲ್ಲಿರೋ ನಿನ್ನ ಗಂಡ ನನ್ನ ಗಂಡಂಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದಾರಂತೆ. ಇವತ್ತೇ ಜಾಯಿನ್ ಆದ್ರಂತೆ. ಅದನ್ನೇ ನಿನಗೆ ಹೇಳೋಗೋಣ ಅಂತ ಬಂದೆ. ನೋಡಿದ್ಯಾ, ತುಂಬ ಅವಮಾನ ಮಾಡ್ತಿದ್ಯಲ್ಲ. ನನ್ನ ಗಂಡ ಇವಾಗ ನೋಡು, ದೊಡ್ಡ ಕಂಪ್ನಿಗೆ ಹೈ ಪೋಸ್ಟಲ್ಲಿದ್ದಾರೆ. ಅವರಿಗೆ ಅಸಿಸ್ಟೆಂಟ್ ಆಗಿ ನಿನ್ನ ಗಂಡ ಇದ್ದಾರೆ. ಟೈಮ್ ಹೀಗೆ ಇರಲ್ಲ ತಿಳ್ಕೊ. ಎಲ್ರಿಗೂ ಒಳ್ಳೆ ಕಾಲ ಬಂದೇ ಬರುತ್ತೆ. ಟೈಮ್ ಕೆಟ್ಟರೆ ಶ್ರೀಮಂತನೂ ಬಡವ ಆಗ್ತಾನೆ, ಬಡವನೂ ಶ್ರೀಮಂತ ಆಗ್ತಾನೆ. ಬದಲಾಗೇ ಆಗತ್ತೆ. ಇನ್ಮೇಲಾದರೂ ಈ ನಿನ್ನ ಜಂಬ, ದುರಹಂಕಾರ, ಅಹಂಕಾರನೆಲ್ಲ ಬಿಟ್ಟು ಎಲ್ಲರ ಜೊತೆ ಖುಷಿಯಾಗಿ ಬದುಕೋದು ಕಲಿ. ಪಾವನಿ ಮಾತು ಕೇಳಿಸ್ಕೊಂಡು ಗಾನವಿಗೆ ತಾನೇನು ತಪ್ಪು ಮಾಡಿದೆ ಅನ್ನೋದು ಚೆನ್ನಾಗಿ ಅರ್ಥ ಆಗುತ್ತೆ. ಆದರೆ ತಾನು ಮಾಡಿರೋ ತಪ್ಪಿಗೆ ನಾಚಿಕೆಯಿಂದ ಅವಳ ಮಾತಿಗೆ ಏನು ಮರು ಉತ್ತರನೇ ಕೊಡದೆ ಸುಮ್ಮನಾಗ್ತಾಳೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರೆ, ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ.